ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಆಮೇಲೆ ಅದು ಸರ್ವವಿದಿತ ಆಯಿತಾ. ಈ ಸಲ ಆಗದಿದ್ದರೆ ಮುಂದೆ ಆಗೇ ಆಗ್ತಾರೆ. ಇದು ಹಾಗಲ್ಲ. ಇವರು ಯಡಿಯೂರಪ್ಪನವ್ರನ್ನ ಬೈಯೋದು ಅಂದರೆ ಯಾವ ರೀತಿಯಲ್ಲ ಟೀಕೆಗಳು ಅಂತಂದರೆ, ಆ ಕಡೆ ಇವ್ರು ಹೇಳ್ತಾ ಇದ್ದಾರೆ ರೇಣುಕಾಚಾರ್ಯ, ನಾನು ಯಡಿಯೂರಪ್ಪನನ್ನು ಹೊಗಳಿದ ತಕ್ಷಣ ನನಗೆ ನೋಟಿಸ್ ಬಂತು. ಅಲ್ಲಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ನಮ್ಮ ವಿರುದ್ಧನೇ ಟೀಕೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ ಹೇಳ್ತಾ ಇದ್ದಾರೆ ನಿರ್ದಾಕ್ಷಿಣ್ಯ ಕ್ರಮ ಅಂತ. ನನಗೆ ಅರಗಜ್ಞಾನೇಂದ್ರ ಅವರು ನೆನಪಾಯಿತು, ನಿರ್ದಾಕ್ಷಿಣ್ಯ ಕ್ರಮ ಆಗ್ತಾ ಇಲ್ಲ. ಅಲ್ಲಿ ಇತ್ತೀಚೆಗೆ ಲಾಸ್ಟ್ 1 ವೀಕ್ 2 ಸ್ಟೇಟ್ಮೆಂಟ್ ಕೊಟ್ಟರು. ಒಂದು ಏನು ಗೊತ್ತಾ, ಭ್ರಷ್ಟರ ಕೈಯಲ್ಲಿ ಚಿಲಕ ಕೀ ಕೊಟ್ಟಿದ್ದಾರೆ ಅಂತ. ಮತ್ತೊಂದು ಹೇಳ್ತಾರೆ 40,000 ಕೋಟಿ ಹಗರಣಕ್ಕೆ ಇದ್ದು ಓಪನ್. ನೀವೆಲ್ಲ ಹೇಳಿ ನಾನು ಓಪನ್ ಹೇಳ್ತೇನೆ, ಇದು ಅವ್ರು ಹೇಳಿದ ಮಾತು. ಎಲುಬಿಲ್ಲದ ನಾಲಿಗೆ ಅಲ್ಲ, ಎಲುಬಿಲ್ಲದ ನಾಲಿಗೆ ಅಲ್ಲ, ನನಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಕ್ಷಣವೇ ನನಗೆ ಸ್ಥಾನಮಾನ ಸಿಕ್ಕಿಲ್ಲ ಅಂತ ತಕ್ಷಣವೇ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಅದಕ್ಕೇನೋ ಅರ್ಥ ಇದೆಯಾ? ಅದಕ್ಕೇನೋ ಅರ್ಥ ಇರುತ್ತಾ? ಆಕ್ಷನ್ ಯಾಕಿಲ್ಲ ಅನ್ನೋದು ಈಗ ಪ್ರಶ್ನೆ. ಖಂಡಿತವಾಗೂ ಆ ನಿಟ್ಟಿನಲ್ಲೇ ನಾನು ಹೇಳಿರ್ತಕ್ಕಂಥದ್ದು, ಇದನ್ನ ನಮ್ಮ ವರಿಷ್ಠರು ಖಂಡಿತವಾಗೂ ಗಂಭೀರವಾಗಿ ತಗೊಂಡಿರ್ತಕ್ಕಂಥದ್ದು, ಪರಿಗಣಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಸೂಕ್ತವಾದಂತ ಕ್ರಮ ಆದಷ್ಟು ಶೀಘ್ರವಲ್ಲೇ ಆಗುತ್ತೆ ಅನ್ನುವಂಥದ್ದು ನಮ್ಮೆಲ್ಲರ ವಿಶ್ವಾಸ. ಅಶ್ವಿನ್ ಕುಮಾರ್ ಅವರೇ, ಈಗ ನಿಮ್ಮ ಮೈತ್ರಿ ಪಾರ್ಟಿ ಒಳಗಡೆ ನಿಮ್ಮ ಪಾರ್ಟ್ನರ್ ಬಿಜೆಪಿ ಒಳಗಡೆ ಅಲ್ಲಿ ಭ್ರಷ್ಟಾಚಾರ, ಇಲ್ಲಿ 40,000 ಕೋಟಿ ಅಂತ ಹೇಳಿ ಎಲ್ಲ ಮಾತಾಡ್ತಿದ್ದಾರೆ. ನೀವು ಒಂದು ತುಟಿ ಪಿಟ್ಟಕ್ಕಂತ ಇಲ್ಲ, ಹಿಂಗಾಗ್ತಿದ್ಯಪ್ಪ ಏನಪ್ಪ ಇದೇನು ಎತ್ತ ಅಂತ ನೀವು ಹೆಂಗ್ ನೋಡ್ತಿದ್ದೀರಿ ಅಂತ. ಹಾಗಾದ್ರೆ ನಿಮ್ಮ ಮೈತ್ರಿ ಪಾರ್ಟಿಯನ್ನು ಇಲ್ಲ, ಅದು ಬಿಜೆಪಿಯ ಪಕ್ಷದ ಆಂತರಿಕ ವಿಚಾರ. ಅವ್ರದ್ದೇ ಆದಂಥ ಒಂದು ಟೀಮ್ ಇರುತ್ತೆ, ಅವ್ರದ್ದೇ ಒಂದು ಸ್ಟ್ರಾಟಜಿ, ಅವ್ರದ್ದು ಒಂದು ಪಕ್ಷದಂತ ಇರುತ್ತೆ. ಯಾರೋ ಒಬ್ಬರು ಈಗ ಶಾಸಕರು ಆ ರೀತಿ ಮಾತಾಡಿದ್ದಾರೆ ಅಂದಾಗ ಅಲ್ಲಿನ ಹಿರಿಯ ಜನಪ್ರತಿನಿಧಿಗಳು ಬಿಜೆಪಿಲಿ ಅದು ಯಾವ ರೀತಿ ಆಕ್ಷನ್ ತಗೊಳ್ತಾರೆ, ಅದು ನಮ್ಗೆ ಅದು ಸಂಬಂಧಪಟ್ಟಿಲ್ಲ. ಈಗ ಲೋಕಸಭಾ ಚುನಾವಣೆಗೆ ಜೊತೆಯಾಗಿ ಹೋಗ್ತಿದ್ದೀರಿ ನೀವು, ಇದೆಲ್ಲ ಡ್ಯಾಮೇಜ್ ಆಗಲ್ವಾ ಅಂತ? ಇಲ್ಲ, ಇಲ್ಲ. ಇದು ಏನಕ್ಕೆ ಅಂದ್ರೆ ನೋಡಿ, 2014ರಲ್ಲಿ 31% ವೋಟ್ ಶೇರಿಂಗ್ನ ತಗೊಂಡಂತ ಬಿಜೆಪಿ 2019ರಲ್ಲಿ 37% ತಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದೆ. ಮತ್ತು ಈ ಬಾರಿ ಒಂದು ಉತ್ತಮವಾದಂಥ ಕೇಂದ್ರದಲ್ಲಿ ಆಡಳಿತ ಕೊಟ್ಟಿರೋದ್ರಿಂದ 2023ರಲ್ಲಿ ನಾವು NDA ಒಂದು ಭಾಗವಾಗಿದ್ದೀವಿ. ಮತ್ತು ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕ ಪಕ್ಷಗಳ ಮೇಲುಗೈ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾಕೆಂದರೆ ಹೇಗೆ ನ್ಯಾಷನಲ್ ಲೆವೆಲಲ್ಲಿ ಇಶ್ಯೂಗಳಿರುತ್ತೆ, ಆ ಇಶ್ಯೂಗಳಿದ್ರೂ ದಕ್ಷಿಣ ಭಾರತದಲ್ಲಿ ಆ ರಾಜ್ಯಗಳ ಸಂಬಂಧಪಟ್ಟಂಥ ಒಂದು ವಿಷಯಾಧಾರಿತ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಹೇಗೆ ಅಲ್ಲಿನ ಜನರು ಪಕ್ಷಗಳನ್ನ ಸ್ವೀಕರಿಸುತ್ತೆ ಅನ್ನೋದು ಕಳೆದ ಎಲ್ಲ ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಆ ಚುನಾವಣೆ, ಲೋಕಸಭಾ ಚುನಾವಣೆ, ಕಾಂಗ್ರೆಸ್ನ ಒಂದು ಫೇಲ್ಯೂರ್ ಗ್ಯಾರಂಟಿ ಇರ್ಬೋದು, ಅವರು ಕಳೆದ 6 ತಿಂಗಳಿಂದ ಕೊಟ್ಟಂಥ ಏನು ಅವರು ಅಭಿವೃದ್ಧಿ ಪರವಾಗಿಲ್ಲದೆ ಬರೀ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕಿತ್ತಾಟ ಇರ್ಬೋದು, ಕಾಂಗ್ರೆಸ್ ಪಕ್ಷದ ಅಲ್ಲಿನ ಇರುವಂಥ ಮಿನಿಸ್ಟ್ರಿಗಳಲ್ಲೇ ಒಂದು ನನ್ನ ಕಡೆಯವರಾಗಬೇಕು ಮುಖ್ಯಮಂತ್ರಿ, ನನ್ನ ಕಡೆಯವರಾಗಬೇಕು ಮುಖ್ಯಮಂತ್ರಿ ಅಂತ ಹೇಳಿ ಹಿರಿಯ ಸಚಿವರೇ ಒಂದು ಬಹಿರಂಗವಾಗಿ ಅವರು ಒಂದು ಆಸೆಗಳನ್ನ ಹೊರಹಾಕಿದ್ದಾರೆ ಅಂದಾಗ ಇದು ಯಾವ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಒಂದು ಗಂಭೀರವಾದಂಥ ಪರಿಣಾಮ ಬೀಳುತ್ತೆ ಅಂತ ನಾವು ಕಾಯಬೇಕು. ಯಾಕೆಂದರೆ ನಾನು ಹಿಂದೆನೂ ಕೆಲವು ಡಿಬೇಟ್ಗಳಲ್ಲಿ ಚರ್ಚೆಗಳಲ್ಲಿ ಮಾತಾಡಬೇಕಾದ್ರೂ ಹೇಳಿದ್ದೀನಿ, ಕಾಂಗ್ರೆಸ್ನ ಗ್ಯಾರಂಟಿ ಇನ್ನೂವರೆಗೂ ಗೆದ್ದಿಲ್ಲ. ಅವತ್ತು ಇದ್ದಂಥ ಒಂದು BJP ಮತ್ತು JDSನ ವೋಟ್ ಶೇರಿಂಗಲ್ಲಿ ಕಾಂಗ್ರೆಸ್ ಅವತ್ತು 135 ಸೀಟ್ನ ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಕಾಂಗ್ರೆಸ್ ಅವರು ಅಂದ್ಕೊಳ್ಬೋದು ನಾವೆಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ನಾವು ಗೆದ್ದಿದ್ದೀವಿ ಅಂತ. ಇಲ್ಲ, ತಪ್ಪು. ಗ್ಯಾರಂಟಿ ಯೋಜನೆ ಏನಾದರೂ ಗೆದ್ದಿದೆ ಅಂತಂದರೆ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಜನರು ಯಾವ ರೀತಿ ಒಂದು ತೀರ್ಪನ್ನ ಕೊಡ್ತಾರೆ ಅದ್ರ ಮೇಲೆ. ಯಾಕೆಂದರೆ ನಮ್ಮ ಶಂಕರ್ ಶೆಟ್ಟರ್ ಅವರು ಹೇಳ್ತಾ ಇದ್ರು, ಇದು ಕಾಂಗ್ರೆಸ್ ಅವರಲ್ಲೇ ಒಂದು ಆಂತರಿಕ ಕಿತ್ತಾಟ ಇದೆ. ಅವ್ರು ಯಾವ ರೀತಿ ಆ ಕಿತ್ತಾಟನ ಅವರು ಕಳೆದ 6 ತಿಂಗಳಿಂದ ಜನರುಗಳು ನೋಡ್ತಿದ್ದಾರೆ. ಎಲ್ಲೂ ಅಭಿವೃದ್ಧಿಗಳಂತೂ ಆಗಿಲ್ಲ. ನಾನು ಯಾವಾಗಲೂ ಕಾಂಗ್ರೆಸ್ನ ಮಿತ್ರರು ಕೇಳಲಿಕ್ಕೆ ಬಯಸ್ತೀನಿ. JP ಸರ್, ರಘುದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರಘು ಅವರೇ. ನಮಸ್ಕಾರ ಶೆಟ್ರೆ. ಇವು ಭಾಳ ಮುಖ್ಯವಾಗಿಲ್ಲಿ BJPಯ ಆಂತರಿಕ ಬೇಗುದಿ ಮತ್ತು ಕಾಂಗ್ರೆಸ್ನ ಒಂದು ಆತಂಕ, ಅಂದರೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ನೋಡಿ ಶೆಟ್ರೆ, ಮೊದಲನೇದಾಗಿ ತಾವೇನು ವರ್ಡನೆ ಹೇಳಿದ್ರಿ, ಆತಂಕ ಅನ್ನೋದು ನಮಗಿಲ್ಲ. ಅದಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರಿಗೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯಕ್ಕೆ ನಮಗೇನು ರಾಜ್ಯದ ಜನತೆ 7 ಕೋಟಿ ಜನರು ನಮ್ಮ 136 ಸ್ಥಾನಗಳನ್ನು ಕೊಟ್ಟಿರೋದ್ರಿಂದ ನಮಗೆ ಆತಂಕ ಯಾಕೆ ಬರಬೇಕು? ಅದೇ ರೀತಿ ಇಡೀ ಪ್ರಪಂಚದಲ್ಲಿ ಬಹುಶಃ ಅತಿ ದೊಡ್ಡ ಕಾರ್ಯಕ್ರಮವನ್ನು, ಒಂದು ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮವನ್ನು, ಏನು ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಡೀ 7 ಕೋಟಿ ಕನ್ನಡಿಗರು ಒಂದಲ್ಲ 2 ರೀತಿಯಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಿದ್ದೇವೆ. ಹಾಗಾಗಿ ನಾವು ಆತಂಕ ಪಡುವ ಅವಶ್ಯಕತೆ ನಮಗಿಲ್ಲ. ಆದ್ರೆ
ಒಂದು ವಿಚಾರವನ್ನು ನಾನು ಹೇಳ್ತಾರೆ, ನಮ್ಮ ಮಿತ್ರರು ಹೇಳ್ತಾ ಇದ್ರು ಕಾಂಗ್ರೆಸ್ ನಲ್ಲಿ ಕಿತ್ತಾಟ ಇದೆ ಅಂತ ಹೇಳಿ. ಆದ್ರೆ ಆಕ್ಚುಲಿ ಏನಾಗ್ತಿದೆ, ಈಗ JDS ನವರು ಬಿಜೆಪಿ ಜೊತೆ ಸೇರ್ಕೊಂಡಿರೋದ್ರಿಂದ ಅವರು ಏನೋ ಸ್ವಾಭಾವಿಕವಾಗಿ ಅವರ ಪಕ್ಷವನ್ನ ಅವರು ಬಿಜೆಪಿ ಜೊತೆ ಸೇರ್ಕೊಂಡಿರೋದ್ರಿಂದ ಅಲ್ಲ, ಕಿತ್ತಾಟ ನಿಜ ಅಲ್ವಾ ಕಾಂಗ್ರೆಸ್ ಅಲ್ಲಿ ಇರೋದು? ಅಲ್ಲ ನಾನು ಹೇಳ್ತೀನಿ ಈಗ ರಘು ಅವ್ರಿಗೆ ಗೊತ್ತಿದೆ, ಅವ್ರು ತುಂಬಾ ಆ ಚರ್ಚೆಗಳಲ್ಲಿ ಭಾಗವಹಿಸಿದ್ದೀರಾ. ನಾವೀಗ ಸೇರ್ಕೊಂಡಿರೋ ವಿಚಾರ ಮಾತಾಡೋದು ಆಮೇಲೆ ನೆಕ್ಸ್ಟ್. ನಂಗೊಂದು 2 ನಿಮಿಷ ಅವಕಾಶ ಕೊಡಿ. ಆಯ್ತು, ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಇರೋದು ನಿಜ ಅಲ್ವಾ? ಸರಿ, ಅವಕಾಶ ಕೊಟ್ಟು ನಾನು ಆನ್ಸರ್ ಮಾಡ್ತೀನಿ. ಜನರು ಹೇಳ್ತಿರೋದು ಅಲ್ಲ, ಆಯ್ತು, ನಿಮ್ಮ ಅಲ್ಲ, ಅವಕಾಶವನ್ನು ಒಂದು ನಿಮಿಷ ಅಶ್ವಿನ್, ಅಂದ್ರೆ ನೀವು ಹೇಳ್ತಿರೋದು ಬಿಜೆಪಿಲಿ ಬಹಳ ಎಲ್ಲವೂ ಏನು ತೊಂದರೆನೇ ಇಲ್ಲ. ಕೇಳ್ಬಿಡ್ತೀನಿ, ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಜಾಸ್ತಿ ಇದೆಯಾ, ಬಿಜೆಪಿಯಲ್ಲಿ ಕಿತ್ತಾಟ ಜಾಸ್ತಿ ಇದೆಯಾ? ನನಗೆ ಪ್ರಶ್ನೆ ಗೊತ್ತಿಲ್ಲ ಸರ್. ಯಾವಾಗ್ಲೂ ಆಡಳಿತ ಪಕ್ಷದ ಮೇಲೇನೆ ಜನರ ಒಂದು ಕಣ್ಣಿರುತ್ತೆ. ವಿರೋಧ ಪಕ್ಷಗಳು ಸಹಜ ಒಂದು ಮ್ಯಾಂಡೇಟ್ ಕೊಟ್ಟಾಗ ಕೆಲವು ಶಾಸಕರು ಮತ್ತೆ ಮಾಜಿ ಶಾಸಕರು ಸಚಿವರುಗಳಿರುತ್ತೆ, ಅದೆಲ್ಲ ವೈಮನಸ್ಸಿರುತ್ತೆ. ಆ ಒಂದು ಯಾಕೆಂದ್ರೆ ಜನರ ಅಭಿವೃದ್ಧಿ ಮೇಲೆ ಯಾವುದೇ ರೀತಿ ಪರಿಣಾಮ ಬೀಳಲ್ಲ. ಗಂಡನ ಮನೆಗೆ ಒಂದು ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಹೇಗೆ ಒಂದು ಹೆಣ್ಣು ಗಂಡನನ್ನ ಡಿಫೆಂಡ್ ಮಾಡಬೇಕು, ಹಾಗೆ ಗಂಡನನ್ನ ಹೇಗೆ ಡಿಫೆಂಡ್ ಮಾಡಬೇಕು, ಹಾಗೆ ನಮ್ಮ ಅಶ್ವಿನ್ ಗೌಡ್ರು ಬಿಜೆಪಿಯವರ ಜೊತೆ JDS ಬಿಜೆಪಿಯವರ ಜೊತೆ ಸಂಪರ್ಕ ಬೆಳೆದಾಗ ಅತ್ತೆ ಮನೆಗೆ ಹೋಗಿ ಅವರು ಮಾಡಬೇಕಲ್ಲ. ಹಾಗಾಗಿ ಅಶ್ವಿನ್ ಅವರು ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಆಮೇಲೆ ಕೇಳಿಲ್ಲ ತಿಂಗಳಿಂದ ನಿಮ್ಮಲ್ಲಿ ಆಂತರಿಕವಾಗಿ ಕಚ್ಚಾಟ ಕಿತ್ತಾಟ ಇಲ್ವಾ?